ಲೇಡೀಸ್ ಅಂಡ್ ಜೆಂಟಲ್ಮನ್, ಬಿಜೆಪಿಯಲ್ಲಿ ಇತ್ತೀಚೆಗಷ್ಟೇ ನೂತನ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡಲಾಗಿದೆ. ಎಲ್ಲಾ ರಾಜ್ಯಗಳ ರಾಜ್ಯಾಧ್ಯಕ್ಷ ಸ್ಥಾನಗಳು ಬಹುತೇಕ ಬದಲಾಗಿದೆ. ಯುವ ಜನತೆಗೆ ಮಣೆ ಹಾಕ್ತಾ ಇರುವಂತಹ ಬಿಜೆಪಿ ಮಾಸ್ಟರ್ ಪ್ಲಾನ್ ಒಂದನ್ನ ಮಾಡಿದೆ ಅಂತ ಹೇಳಲಾಗ್ತಾರೆ. ಇದಕ್ಕೆ ಪುಷ್ಟಿ ಅನ್ನುವಂತೆ ಇತ್ತೀಚೆಗೆ ಕೆಲ ಬಿಜೆಪಿ ನಾಯಕರು ರಾಜ್ಯದಲ್ಲಿ ಮೌನಕ್ಕೆ ಜಾರಿದ್ದಾರೆ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನ ರಾಜ್ಯಾಧ್ಯಕ್ಷ BS ವಿಜಯೇಂದ್ರ ಹಿಡಿತದಿಂದ ಹೊರತರಬೇಕು ಅಂತ ಆಗ್ರಹಿಸ್ತಾ ಇರುವಂತಹ ಬಿಜೆಪಿ ಅಸಮಾಧಾನಿತರ ಗುಂಪಿದೆ. ಆ ಗುಂಪು ಸದ್ಯ ಸೈಲೆಂಟ್ ಆಗಿರುವಂತೆ ಒಂದ್ ಕಡೆ ಕಾಣಿಸ್ತಾ ಇದೆ. ಇನ್ನೊಂದ್ ಕಡೆ ಬಿಜೆಪಿಯ ಪ್ಲಾನ್ ಬೇರೆನೇ ಇದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಭಾರತದ ಬಿಜೆಪಿ ಪಾಳೆಯದಲ್ಲಿ ಹಳಬರಿಗಿಂತಲೂ ಹೊಸಬರ ಸೇರ್ಪಡೆ ಹೆಚ್ಚಾಗ್ತಾ ಇದೆ. ಎಲ್ಲಾ ಕಡೆಯೂ ಕೂಡ ಯುವ ಕಾರ್ಯಕರ್ತರನ್ನ ಮುಂದೆ ಬಿಡ್ತಾ ಇರುವಂತಹ ಬಿಜೆಪಿ ರಾಜ್ಯದಲ್ಲೂ ಸದ್ದಿಲ್ಲದೆ ಹಳಬರಿಗೆ ಗೇಟ್ ಪಾಸ್ ಕೊಡೋದಕ್ಕೆ ಮುಂದಾಗಿದೆಯಾ ಅನ್ನುವಂತಹ ಪ್ರಶ್ನೆ ಒಂದು ಎದ್ದಿದೆ. ಇದಕ್ಕೆ ಪುಷ್ಟಿ ಅನ್ನುವಂತೆ ಇತ್ತೀಚೆಗೆ ರಾಜ್ಯದ ಹಿರಿಯ ನಾಯಕರಾದ ಅನಂತ್ ಕುಮಾರ್ ಹೆಗ್ಡೆ, KS ಈಶ್ವರಪ್ಪ, ನಳಿನ್ ಕುಮಾರ್ ಕಟೀಲ್, ಯಡಿಯೂರಪ್ಪ ಅಂಡ್ ಅವರ್ ಟೀಮ್ ಸೈಲೆಂಟ್ ಆಗಿದೆ. ಹಿಂದುತ್ವ ಬಿಟ್ಟು ಬೇರೆ ಕಡೆ ಹೋಗೋದಿಲ್ಲ ಅನ್ನುವಂತಹ ನಾಯಕರು BY ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯೋದು ಪಕ್ಕಾ ಆಗಿದ್ದೇ ಸೈಲೆಂಟ್ ಆದಂತಿದೆ. ವಿಜೇಂದ್ರ ನೇಮಕದ ಪರವಾಗಿರುವಂತಹ ಮಾಜಿ CM ಯಡಿಯೂರಪ್ಪ ಬಣ ಹೊರತುಪಡಿಸಿ ಪಕ್ಷದಲ್ಲಿ ಪರಿವರ್ತನೆ ಆಗಬೇಕು ಅನ್ನುವಂತಹ ಬಿಜೆಪಿಯ ಪ್ಲಾನ್ ನಿಂದಾಗಿ ಈಗ ಕಟ್ಟಾಳುಗಳೇ ಸೈಡ್ ಲೈನ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಬಿಜೆಪಿಗೆ ಪೂರ್ಣ ಪ್ರಮಾಣದ ಅಧ್ಯಕ್ಷರನ್ನಾಗಿ ವಿಜೇಂದ್ರ ಅವರನ್ನ ಆಯ್ಕೆ ಮಾಡೋದಕ್ಕೆ ಅಪಸ್ವರವನ್ನ ಎತ್ತಿರುವಂತಹ ಪಕ್ಷದ ತಟಸ್ಥ ಬಣ ಮತ್ತು ಅಸಮಾಧಾನಿತ ಬಣದವರಿಗೆ ಗೇಟ್ ಪಾಸ್ ಕೊಡುವಂತಹ ಯೋಜನೆಯನ್ನ ರೂಪಿಸಲಾಗಿದೆ. ಇದಕ್ಕೆ ಕಾರಣ BYV ರಾಜ್ಯಾಧ್ಯಕ್ಷರಾಗಿದ್ದೇ ಇವರ ಮೌನಕ್ಕೆ ಕಾರಣ ಆಯ್ತಾ? ಇವರನ್ನೆಲ್ಲ ಹೀಗೆ ಬಿಟ್ಟು ಯುವ ನಾಯಕರನ್ನ ಮುನ್ನೆಲೆಗೆ ತರುವಂತಹ ಪ್ಲಾನ್ ಬಿಜೆಪಿಯಲ್ಲಿ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡಿದ್ರೂ ಕೂಡ ಇದರ ಹಿಂದೆ ಬಿಜೆಪಿಯ ದೊಡ್ಡ ಪ್ಲಾನ್ ಇದೆ ಅನ್ನೋದು ಮಾತ್ರ ಸುಳ್ಳಲ್ಲ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾರೆ ಫೋಕಸ್ ಟಿವಿ.